ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. 2024-25ನೇ ಸಾಲಿನಲ್ಲಿ SSP ಸ್ಕಾಲರ್ಶಿಪ್ ಇನ್ನೂ ಯಾರೆಲ್ಲ SSP ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿಲ್ಲ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್. ಯಾಕಂದರೆ ಅರ್ಜಿ ಸಲ್ಲಿಕೆ ದಿನಾಂಕವನ್ನು ಮತ್ತೆ ಮುಂದೂಡಿಸಿದ್ದಾರೆ. ಬನ್ನಿ ಇವಾಗ ಎಲ್ಲಿ ತನಕ ಅರ್ಜಿ ಹಾಕ್ಯಾರ ಮತ್ತು ಯಾರ್ಯಾರು ಅರ್ಜಿ ಸಲ್ಲಿಸಬಹುದು ಮತ್ತು ಯಾವ ಸ್ಕೀಮ್ಗೆ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನು ಇವಾಗ ನೋಡ್ಕೊಳ್ಳೋಣ. ಇವಾಗ 2024-25ನೇ ಸಾಲಿನಲ್ಲಿ PUC, ಡಿಗ್ರಿ, ITI ಮತ್ತು ಇನ್ನಿತರ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸುವುದನ್ನು ಮುಂದೆ ಹಾಕಿದ್ದಾರೆ. ಯಾವಾಗ ಅಂತಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂದರೆ BCWD ಅದರೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೀವು ITI, PUC, ಡಿಪ್ಲೊಮಾ ಮತ್ತು ಸಾಮಾನ್ಯ ಪದವಿ ಇವರಿಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು 15/2/2025 ಅಂದರೆ ಫೆಬ್ರವರಿ 15ರ ತನಕ ಇನ್ನೂ ಸ್ಕಾಲರ್ಶಿಪ್ಪಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಅರ್ಜಿ ಸಲ್ಲಿಸಿದ್ದು ಕೇವಲ ಇವಾಗ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು. ಅಂದರೆ ಇವಾಗ ನೀವು ಕಾಲೇಜಲ್ಲಿ ಫೀ ಎಷ್ಟು ಕಟ್ಟಿರ್ತೀರಲ್ಲ ಅದು ಮತ್ತು ನಿಮಗೆ ರೀಫಂಡ್ ಆಗುತ್ತೆ. ಹಿಂದುಳಿದ ಕಲ್ಯಾಣ ಇಲಾಖೆಯ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/2/2025. ಅಂದರೆ ನೀವು ಪ್ರೊಫೆಷ್ನಲ್ ಕೋರ್ಸ್ ಆಗಿದ್ದರೂ ನೀವು ಈ ಅರ್ಜಿಯನ್ನು ಸಲ್ಲಿಸ್ಬೋದು. ಬನ್ನಿ ಇವಾಗ ಯಾವ್ಯಾವ ಇಲಾಖೆಯಲ್ಲಿ ಕೊನೆ ದಿನಾಂಕ ಎಲ್ಲಿಗಿದೆ ಅಂತಂದು ನೋಡ್ಕೊಳ್ಳೋಣ. ಆರ್ಯ ವೈಶ್ಯ ಇಲಾಖೆಯ ಅವ್ರದ್ದು ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸೋದು ದಿನಾಂಕ ಮುಗಿದೈತೆ ಆಲ್ರೆಡಿ 31/12ಕ್ಕೆ. ಮತ್ತು ಕಾರ್ಮಿಕ ಇಲಾಖೆಯವ್ರದ್ದು ಅರ್ಜಿ ಸಲ್ಲಿಕೆ ದಿನಾಂಕವನ್ನು ಮುಗಿಸಿದ್ದಾರೆ. ಇನ್ನು ಅಲ್ಪಸಂಖ್ಯಾತರು ಅಂದರೆ ಜೈನ, ಮುಸ್ಲಿಮ್, ಕ್ರಿಶ್ಚಿಯನ್ ಇವ್ರು ಯಾರು ಇರ್ತಾರಲ್ಲ ಇವರಿಗೆ 15/1/2025 ಇಲ್ಲಿವರೆಗೆ ಇವ್ರು ಸ್ಕಾಲರ್ಶಿಪ್ಪನ್ನು ಹಾಕ್ಬೋದು, ಬರೀ ಫೀ ಕನ್ಸೆಷನಿಗೆ ಮಾತ್ರ. ಕಾಲೇಜು ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18/1. ನೀವು ನಾರ್ಮಲ್ SSPಯನ್ನು 18/1 ಮಟ್ಟ ಕೊಟ್ಟಣ. ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೃಷಿ ಇಲಾಖೆ ಅವರು 31/1/2025 ಅಂದರೆ ಜನವರಿ 31 ತನಕ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಳಗೆ. ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಅಂದರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಡಿಪ್ಲೊಮಾ, ITI ಇವರೆಲ್ಲ 31/1/2025 ತನಕ ಅರ್ಜಿ ಸಲ್ಲಿಸಬಹುದು. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 31/1/2025 ಅಂದರೆ ಇವರು 31 ತನಕ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಕೆ ಇವರು 15/12 ಅಂದರೆ ಫೆಬ್ರವರಿ 15ರ ಮಟ್ಟ ಇವರು ಹಿಂದುಳಿದವರು ಅಂದರೆ OBC ಅವರು 15ರ ಮಟ್ಟ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಅರ್ಜಿ ಸಲ್ಲಿಸಲು ಯಾವ್ಯಾವ ಡಾಕ್ಯುಮೆಂಟ್ ಬೇಕಂತಂದರೆ ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆ ಮತ್ತು ಆಧಾರ್ನಲ್ಲಿರುವ ಹಾಗೆ ಹೆಸರು, ವಿದ್ಯಾರ್ಥಿ ಮೊಬೈಲ್ ನಂಬರ್ ಬೇಕು, ಇಮೇಲ್ ID ಬೇಕು, ಮತ್ತು SSLC ಮಾರ್ಕ್ಸ್ ಕಾರ್ಡ್, ಜಾತಿ ಆದಾಯ ಪ್ರಮಾಣ ಪತ್ರ. ಇವಾಗ ಜಾತಿ ಆದಾಯ ಮತ್ತು SSLC ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡಲ್ಲಿರೋ ನೇಮ್ 3 ಸೇಮ್ ಇರಬೇಕು. ನಿಮ್ಮ ನೇಮ್ ಏನಾದರೂ ಮಿಸ್ಮ್ಯಾಚ್ ಇತ್ತಂದರೆ ಅದು ಅವರು ಅರ್ಜಿ ಸಲ್ಲಿಸೋಕೆ ಬರೋಂಗಿಲ್ಲ. ಮತ್ತು DC ಆಫೀಸಿಗೆ ಹೋಗಿ ಅದನ್ನು ನೇಮ್ ಕ್ಲಿಯರ್ ಮಾಡ್ಕೊಂಬಂದು ಆಮೇಲೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಮತ್ತು ವಿದ್ಯಾರ್ಥಿ ಏನಾದರೂ ಹ್ಯಾಂಡಿಕ್ಯಾಪ್ಟ್ ಆಗಿತ್ತಂದರೆ ಅವ್ರದ್ದು UDID ಕಾರ್ಡ್ ಸಂಖ್ಯೆ ಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿ ಏನಾದರೂ ಹಾಸ್ಟೆಲ್ನಲ್ಲಿ ಇತ್ತಂದರೆ ಅದು ಆಲ್ರೆಡಿ ಹಾಸ್ಟೆಲ್ ಡೀಟೇಲ್ ಎಲ್ಲ ತೊಗೊಂಡ್ಬಿಡ್ತಲ್ಲಿ. ಇವಾಗ ನೇಮ್ ಮಿಸ್ಮ್ಯಾಚಿಂದ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಅವ್ರಿಗೆ ಇನ್ನೂ ನೇಮ್ ಮಿಸ್ಮ್ಯಾಚ್ ಏನಾದರೂ ಸಮಸ್ಯೆ ಇತ್ತಂತಂದರೆ 1902 ಈ ನಂಬರ್ಗೆ ನೀವು ಫೋನ್ ಮಾಡಿ ನೀವು ಆ ಡೀಟೇಲನ್ನ ತೊಗೋಬೋದು. ಒಟ್ಟಾರೆ ಟೋಟಲಾಗಿ OBC ಅವ್ರಿಗೆ ಫೆಬ್ರವರಿ 15ರ ತನಕ ಸ್ಕಾಲರ್ಶಿಪ್ ಹಾಕಕ್ಕೆ ಬರುತ್ತೆ ಫೀ ಕನ್ಸೆಷನ್. ಇನ್ನೂ ಯಾರ್ಯಾರು ಅರ್ಜಿ ಸಲ್ಲಿಸಿಲ್ಲ ನೋಡು, ಬೇಗ ಹೋಗಿ ಅರ್ಜಿಯನ್ನು ಸಲ್ಲಿಸಿರಿ. ಈ ಮಾಹಿತಿ ನಿಮ್ಗೆ ಉಪಯೋಗ ಆಗಿತ್ತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು.